ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಬಿಜ್ಜಳರಾಜರ ಪ್ರಧಾನಮಂತ್ರಿಯಾಗಿದ್ದಾಗ ಈ ಭಾರತ ದೇಶದಲ್ಲಿ ನಡೀತಕ್ಕಂತಹ ಜಾತೀಯತೆ, ಮೇಲು ಕೀಳು, ಭೇದ ಭಾವ, ಹಲವು ದೈವಗಳ ಹೆಸರಿನ ಮೇಲೆ ಅನ್ಯಾಯ, ಅನೀತಿ, ಅಧರ್ಮ, ಅನಾಚಾರ ಇಂತಹ ಒಂದು ಎಲ್ಲ ಕೆಟ್ಟ ವ್ಯವಸ್ಥೆಗಳನ್ನು ಕಂಡು ಅವತ್ತು ಬಸವಣ್ಣನವರು ಈ 4-5 ವರ್ಗಗಳನ್ನು ಮಾಡಿದರಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ, ಈ ಥರ ಮಾಡಿ ಜನರನ್ನು ಒಡೆದು ಆಳುವ ನೀತಿ, ಅಂದರೆ ಉತ್ಪಾದಕ ವರ್ಗದವರಿಗೆ, ದುಡಿಯುವ ವರ್ಗದವರ ಮೇಲೆ ಶೋಷಣೆ ನೀಡ್ತಕ್ಕಂಥದ್ದನ್ನು ಕಂಡು ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಸಕಲ ಮಾನವ ಜೀವರಾಶಿಗಳಿಗೆ ಒಬ್ಬನೇ ಒಬ್ಬ ದೇವರು, ಈ ತತ್ವವನ್ನು ತಿಳಿಸುವ ಸಲುವಾಗಿ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಈ ಇಷ್ಟಲಿಂಗವನ್ನು ಎಲ್ಲ ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು ಎದೆ ಮೇಲೆ ಧರಿಸಿ ಈ ದೇಹವೇ ದೇವಾಲಯ, ಈ ದೇಹವೇ ದೇವಸ್ಥಾನವೆಂದು ನಂಬಿ ಗಟ್ಟಿತನದಿಂದ ಆಚರಣೆ ಮಾಡುವುದರ ಮೂಲಕ ಪರಮ ಪತಿವ್ರತೆಗೆ ಗಂಡನೊಬ್ಬ ಎಂದು ಹೇಳುವುದರ ಮೂಲಕ ಆತ್ಮಸಾಕ್ಷಿನಿಂದ ಬದುಕುತ್ತಾ ಅವರು ಜೀವನದಲ್ಲಿ ಅನುಭವಿಸಿ ಆಚರಣೆಯಲ್ಲಿ ತಂದ ಲಿಂಗಾಯತ ಧರ್ಮ ಇದು ಆಗಿರುತ್ತದೆ ಎಂದು ಹೇಳ್ತಾ, ಇವಾಗ ಇಷ್ಟಲಿಂಗದ ಮೇಲೆ ನಾವು ಉದಕವನ್ನು ಎರೆಯುತ್ತಾ ನಮ್ಮ ಪ್ರತಿನಿತ್ಯ ಈ ಮನಸ್ಸಿನಲ್ಲಿ ಹೋಗಿರ್ತಕ್ಕಂಥ ಕೆಟ್ಟ ಕಸವನ್ನು ತೆಗೆಯುವ ಸಲುವಾಗಿ ಲಿಂಗ ಧ್ಯಾನ, ಲಿಂಗದ ಮೇಲೆ ಉದಕವನ್ನು ಎರೆಯುವುದರ ಮೂಲಕ ಆತ್ಮಶುದ್ಧಿ ಮಾಡಿಕೊಳ್ಳೋಣ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಥರ ನಾವೆಲ್ಲರೂ ಒಬ್ಬ ದೇವನ ಮಕ್ಕಳು, ಎಲ್ಲರ ಒಳಗೆ ಒಬ್ಬನೇ ದೇವರಿದ್ದಾನೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವು ಪ್ರತಿನಿತ್ಯ 24 ತಾಸಿನಲ್ಲಿ ಸೃಷ್ಟಿಕರ್ತನನ್ನು ಧ್ಯಾನಿಸೋದನ್ನು ಕಲಿಸಿದ್ದಾರೆ ಬಸವಣ್ಣನವರು, ಮಹಾತ್ಮ ಬಸವಣ್ಣ. ಈ ಥರ ಬಸವ ಮಡಿವಾಳ ಮಾಚಿತಂದೆರವರು ಹೇಳ್ತಾರೆ, ಎತ್ತೆತ್ತ ನೋಡಿದರೆ ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ, ಆಯತ ಸ್ವಾಯತ ಬಸವಣ್ಣನಿಂದ, ಗುರು ಲಿಂಗ ಜಂಗಮ ಬಸವಣ್ಣನಿಂದ, ಪಾದೋದಕ ಪ್ರಸಾದವೆಲ್ಲವೂ ಬಸವಣ್ಣನಿಂದ, ಅತ್ತ ಬಲ್ಲಡೆ ನೀವು ಹೇಳಿರೆ, ಇತ್ತ ಬಲ್ಲಡೆ ನೀವು ಕೇಳಿರೆ, ಬಸವ ಬಸವ ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯಕಾಣ ಕಲಿದೇವರ ದೇವ ಎಂದು ಮಡಿವಾಳ ಮಾಚಿತಂದೆರವರು ಹೇಳಿದ್ದಾರೆ. ಅದೇ ರೀತಿ ಅಲ್ಲಮ ಪ್ರಭುರವರು ಕೂಡ ಬಸವಣ್ಣನವರ ಬಗ್ಗೆ ಕೊಂಡಾಡಿದ್ದಾರೆ ಅನುಭವ ಮಂಟಪದಲ್ಲಿ. ಬ ಎಂಬಲ್ಲಿ ಎನ್ನ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನು. ಇಂತಿ ಬಸವ ಎಂಬ ತ್ರಿಅಕ್ಷರಗಳಲ್ಲಿ ಎನ್ನ ಅಂತರಂಗದಲ್ಲಿ ತೊಳಗಿ ಬೆಳಗುವ ಭೇದವನ್ನರಿತು, ಆನೂ ನೀನು ಬಸವ ಬಸವ ಎನ್ನುತ್ತಿದ್ದೇನೆಯ ಗುಹೇಶ್ವರ. 280 ಕೋಟಿ ವಚನಗಳನ್ನು ಬರೆದಿರ್ತಕ್ಕಂಥ ಅನುಭವ ಮಂಟಪದ ಅಧ್ಯಕ್ಷರೇ ಬಸವಣ್ಣನವರ ಬಗ್ಗೆ ಕೊಂಡಾಡಿದ್ದಾರೆ. ಈಗ ಇಷ್ಟಲಿಂಗ ಅಂದರೆ ಇಡೀ ಬ್ರಹ್ಮಾಂಡವೇ ಒಂದು ದೇವಾಲಯ, ಈ ಮೂಲಕ ಒಂದು ವಚನ ದೇವರ ಕಲ್ಪನೆ ಹೇಗಿದೆ ಅಂತಕ್ಕಂಥದ್ದು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಅಂದರೆ ಈ ಅರಿವಿನ ಕುರುಹು ಬ್ರಹ್ಮಾಂಡದ ಲಾಂಛನದ ಮೂಲಕ ನಮ್ಮ ಅಂತರಂಗದ ನಿರಾಕಾರ ದೇವನ ಜೊತೆ ಒಂದಾಗಿ ಧ್ಯಾನಿಸಿ ಪೂಜಿಸುವುದೇ ನಿಜವಾಗಿರ್ತಕ್ಕಂಥ ದೇವನ ದರ್ಶನ ಎಂದು
ನಮ್ಮ ಬಸವಾದಿ ಶರಣರು ಬಸವ ಕಲ್ಯಾಣದ ಭೂಮಿಯಲ್ಲಿ ತಿಳಿಸಿದ್ದಾರೆ. ಈಗ ಬಸವ ಈ ಥರ ನಾವು ಇದು ಇಷ್ಟಲಿಂಗ. ಈಗ ಪ್ರಾಣಲಿಂಗ ಬಸವಣ್ಣನವರ ವಚನದ ಮೂಲಕ ಎನಗೆ ನಿಮ್ಮ ನೆನೆಹವಾದಾಗಲೇ ಉದಯ, ಎನಗೆ ನಿಮ್ಮ ಮರಹವಾದಾಗಲೇ ಅಸ್ತಮಾನ, ಎನಗೆ ನಿಮ್ಮ ನೆನೆಹವೇ ಜೀವನ, ಎನಗೆ ನಿಮ್ಮ ನೆನೆಹವೇ ಪ್ರಾಣ ಕಾಣ ತಂದೆ ಸ್ವಾಮಿ, ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆ ಒತ್ತಯ್ಯ, ವದನದಲ್ಲಿ ಷಡಕ್ಷರಿ ಬರೆವಯ್ಯ ಕೂಡಲ ಸಂಗಮ ದೇವ. ಈ ಥರ ನಾವು ಯಾವಾಗ ಬೇಕಾದಾಗ ಸಮಯ ಸಿಕ್ಕಾಗ ನಾವು ಅಂತರಂಗದ ದೇವನ ಜೊತೆ ದರ್ಶನ ಪಡೆಯಲು ಕಲಿಸಿದ್ದಾರೆ. ಈಗ ಬಸವಣ್ಣನ ನಾಡು 12ನೇ ಶತಮಾನದಲ್ಲಿ ಯಾವ ರೀತಿ ಇತ್ತು, ಇವಾಗ ಏನು ನಡೀತಾ ಇದೆ, ನಾವೆಲ್ಲರ ವಚನಗಳನ್ನು ಓದೋಣ, ಅರ್ಥ ಮಾಡಿಕೊಳ್ಳೋಣ. ಬಸವಣ್ಣನವರು ಹೇಳುತ್ತಾರೆ ಒಂದು ವಚನದಲ್ಲಿ, ಶ್ರೀ ವಿಭೂತಿ ಹೋಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ನಿತ್ಯಲಿಂಗಾರ್ಚನೆ ಮಾಡದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಜಂಗಮವೇ ಲಿಂಗವೆಂದು ಅರಿಯದವರ, ಎನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಅಂದರೆ ಈ ಬಸವನಾಡು ಅವತ್ತು 12ನೇ ಶತಮಾನದಲ್ಲಿ ಯಾರು ದೇಹವನ್ನೇ ದೇವಾಲಯವೆಂದು ಒಪ್ಪಿಕೊಂಡು ಅರಿವೇ ಗುರು ಕಾಯಕವೇ ಕೈಲಾಸ ಎಂದು ನಡೀತಕ್ಕಂಥವ್ರು ಇರಲಾರ್ದಕ್ಕಂಥ ಜನಗಳನ್ನು ನೋಡಿದರೆ ಅಂತಹ ಸಂದರ್ಭದಲ್ಲಿ ಈ ವಚನವನ್ನು ಬರೆದಿದ್ದಾರೆ. ಇವತ್ತು ಬಸವ ಕಲ್ಯಾಣದಲ್ಲಿ ಏನು ನಡೀತಾ ಇದೆ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಲಿಂಗವನ್ನು ಹಿಡಿಯುವ ಕೈಯಲ್ಲಿ ಮತ್ತೇನೆಲ್ಲ ಹಿಡಿತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಸವಣ್ಣನವರ ವಿಚಾರಗಳ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳು ಇವತ್ತು ಬಸವ ಕಲ್ಯಾಣದಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಕೆಟ್ಟ ಮನುಷ್ಯರನ್ನು ಒಂದು ಒಡೆದು ಆಳುವ ನೀತಿ ಇದು ದೇಶಕ್ಕೆ ಮಾರಕವಾಗಿರುತ್ತದೆ. ಆ ಕಾರಣಕ್ಕಾಗಿ ಈಗ ನಾವು ಇಂತಹದೆಲ್ಲವನ್ನು ಬಿಟ್ಟು ಎಲ್ಲರ ಜೊತೆ ಒಂದಾಗಿ ಪ್ರೀತಿಯಿಂದ ಬದುಕೋದನ್ನು ಕಲಿಸಿದ್ದಾರಲ್ಲ, ಇವನಾರವ ಎಂದೆನಿಸದಿರಯ್ಯ ಎಂದು ಹೇಳುವ ವಚನವಿದೆ. ಜಾತಿ ಹಿಡಿದು ಸೂತಕವನ್ನು ಅರಸುವೆ, ಇಂಥ ಅನೇಕ ವಚನಗಳಿವೆ. ಅವು ಎಲ್ಲ ವಚನಗಳು ಸಂದರ್ಭ ಅನುಸಾರವಾಗಿ ಇರುತ್ತವೆ. ಕೆಲವರು ವಚನಗಳನ್ನು ಒಂದು ವಚನ ತೆಗೆದುಕೊಂಡು ದುರುಪಯೋಗ ತೆಗೆದುಕೊಳ್ತಾರೆ. ಬಸವಣ್ಣನವರು ಎಲ್ಲರನ್ನು ಅಪ್ಪಿಕೊಂಡಿಲ್ವಾ ಅಂತ ಹೇಳ್ತಾರೆ. ಹಾಗಾದರೆ ಇನ್ನೊಂದು ವಚನಗಳಲ್ಲಿ ಏನು ಹೇಳಿದ್ದಾರೆ, ಅಂಥವರ ಮುಖ ಕೂಡ ನೋಡಲಾಗದು, ಯಾಕೆಂದರೆ ಇವರೆಲ್ಲರೂ ಸಮಾಜ ಘಾತಕರು, ಸ್ವಾರ್ಥಿಗಳು, ದೇಶದ್ರೋಹಿಗಳು, ಈ ಥರ ಮಾಡ್ತಕ್ಕಂಥದ್ದನ್ನು ಬಿಡಬೇಕಾಗಿ ಈ ಬಸವನಾಡಿನಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಇಷ್ಟಲಿಂಗವನ್ನು ಧರಿಸಿ ಎಲ್ಲರ ಜೊತೆ ಪ್ರೀತಿಯಿಂದ ಬದುಕುವುದನ್ನು ಕಲಿಸಿದರಲ್ಲ, ಈ ಬಸವನಾಡಿನಲ್ಲಿ ಇದನ್ನೇ ನಡೆಯಬೇಕಾಗಿ ಈ ಮೂಲಕ ನಾನು ವಿನಂತಿಸಿಕೊಳ್ತಾ, ಈಗ ಭಾವಲಿಂಗ ಕಣ್ಣುಗಳ ನೋಟ, ಹೃದಯದ ಜ್ಞಾನ, ಮನದಲ್ಲಿ ನಾನು ಮಾತಾಡುವೆ, ಜೇನ ಮಳೆಗಳು ಕರೆದವು, ಅಮೃತದ ಬಿಂದುಗಳು ಸುರಿದವು, ಕೂಡಲ ಚೆನ್ನ ಸಂಗಮ ದೇವನೆಂಬ ರಸಸಾಗರದೊಳಗೆ ಓಲಾಡುತ್ತಿದ್ದೆನಯ್ಯ ಎಂದು 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ದೇಶ ವಿದೇಶಗಳಿಂದ ಬಸವನಾಡಿಗೆ ಬಂದು ಈ ಥರ ಆನಂದ ಪಟ್ಟಿರ್ತಕ್ಕಂತಹ ಒಂದು ಇತಿಹಾಸ ಬಸವ ಕಲ್ಯಾಣದ ಅನುಭವ ಮಂಟಪದ ಆಗಿರುತ್ತದೆ. ಆದ್ದರಿಂದ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಈ ರಾಜಕಾರಣಿಗಳಾದವರು, ಈ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಬಸವಣ್ಣನವರ ವಿಚಾರವೆಂದರೆ ಅವರಿಗೆ ಭಯ ಪಡ್ತಕ್ಕಂಥ ಒಂದು ಸಂದರ್ಭ ಕಂಡು ಬರ್ತಾ ಇದೆ. ಕಾರಣ ಅವರೆಲ್ಲರೂ ಒಂಥರ ಸ್ವಾರ್ಥಿಗಳಾಗಿ ಬಿಟ್ಟಿದ್ದಾರೆ. ಈ ಥರ ಮಾಡ್ತಾ ಹೋದರೆ ಅವರು ಯಾರೂ ಕೂಡ ದೇಶಭಕ್ತರಾಗಲು ಸಾಧ್ಯವಿಲ್ಲ ಎಂದು ಹೇಳೋದರ ಮೂಲಕ ದೇಶಭಕ್ತಿ, ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ ಇವೆಲ್ಲವೂ ಬೇಕೇ ಆಗಿದ್ದರೆ ಇವತ್ತು ದೇಶದಲ್ಲಿರ್ತಕ್ಕಂಥ ಯಾವುದೇ ಜಾತಿದವರಿಲ್ಲ, ಅವರೆಲ್ಲರೂ ಕೂಡ ಬಸವಣ್ಣನವರ ಮಾರ್ಗಕ್ಕೆ ಬರಬೇಕು, ಬಸವಣ್ಣನವರ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆ ನಂತರ ನಾವೆಲ್ಲರೂ ದೇಶಭಕ್ತರಾಗಲು ಸಾಧ್ಯವಿದೆ ಎಂದು ಹೇಳುತ್ತಾ, ಈಗ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಥರ ತಮಗೆ ಎಷ್ಟು ಸಮಯ ಬೇಕೋ ಅಷ್ಟು ಧ್ಯಾನ ಮಾಡೋದ್ರ ಮೂಲಕ
ಅಂತರಂಗದಲ್ಲಿ ಶಾಂತಿಯನ್ನು ಪಡೆಯಬಹುದು. ಇಂತಹ ಒಂದು ವಿಚಾರ ಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರಿಗೆ ನಾವು ಭಾರತೀಯರಾದ ನಾವೆಲ್ಲರೂ ಅವರ ಕೃತಜ್ಞತೆಗಳನ್ನು ಎಷ್ಟು ಸಲ್ಲಿಸಿದರೂ ಕಡಿಮೆ ಇದೆ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅಣ್ಣ ಬಸವಣ್ಣನವರ ಅನುಭವ ಮಂಟಪದಲ್ಲಿ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ದುಡಿಯುವ ವರ್ಗದವರು, ಉತ್ಪಾದಕ ವರ್ಗದವರು ಬರೆದಿರ್ತಕ್ಕಂತಹ 2500 ವಚನಗಳು ಈ ಗ್ರಂಥದಲ್ಲಿ ಇವೆ. ನಮ್ಮ ಮನಸ್ಸುದ್ಧಿ ಮಾಡಿಕೊಂಡು ನಾವು ದೇವರನ್ನು ಕಾಣುವುದು, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನೇ ಎಂದು ಬಸವಣ್ಣನವರು ಒಬ್ಬ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಅವರು ಗುಡಿಗುಂಡಾರಗಳನ್ನು ಕಟ್ಟಿಲ್ಲ. ಜ್ಯೋತಿಷ್ಯ ಶಾಸ್ತ್ರ ಪುರಾಣ ಪಂಚಾಂಗಗಳಿಗೆ ಬೆನ್ನತ್ತಿ ಯಾರೂ ಹೋಗಿಲ್ಲ. ಇಂತಹ ಒಂದು ಇತಿಹಾಸ 100ಕ್ಕಿಂತ ಹೆಚ್ಚು ಶರಣರ ಇತಿಹಾಸ ಇದೆ. ಅವರು ಏನು ಕಾಯಕ ಮಾಡ್ತಾಯಿದ್ರು, ಅವರು ಎಲ್ಲಿಂದ ಬಂದರು, ಇವೆಲ್ಲವೂ ಕೂಡ ಇದೆ ಎಂದು ತಾವೆಲ್ಲರೂ ಕೂಡ ವಚನ ಗ್ರಂಥಗಳನ್ನು ಓದಿ ಎಂದು ನಾನು ಕಳಕಳಿಯ ವಿನಂತಿಯೊಂದಿಗೆ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಲು ಬರುತ್ತದೆ ಎಂದು ಹೇಳುತ್ತಾ, 145 ಕೋಟಿ ಜನಸಂಖ್ಯೆಯುಳ್ಳ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪಲಿ ಮತ್ತು ರಾಜಕಾರಣಿಗಳಾದವರು ಮತ್ತು ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ತಮ್ಮೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಏನಪ್ಪ ಅಂದರೆ, ಇವತ್ತು ಭಾರತ ದೇಶ ಬಹಳಷ್ಟು ಹದಗೆಟ್ಟು ಹೋಗ್ತಾ ಇದೆ. ಒಂಥರ ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದೆಲ್ಲ ಹೋಗಬೇಕು. ಎಲ್ಲರೂ ಅಕ್ಕ ಮಹಾದೇವಿರವರು ಹೇಳಿದಂತೆ ಈ ಬಸವ ಕಲ್ಯಾಣ 12ನೇ ಶತಮಾನದಲ್ಲಿ ಅವಿಮುಕ್ತ ಕ್ಷೇತ್ರವಾಗಿತ್ತು. ಈ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಬಸವಣ್ಣವರ ಶತಮಾನದಲ್ಲಿ ಬರ್ತಕ್ಕಂಥವರು ತಮ್ಮ ಎಲ್ಲ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ಮಾನವೀಯತೆಯನ್ನು ಅರಿತುಕೊಂಡು ಈ ಕಲ್ಯಾಣದ ಭೂಮಿಯಲ್ಲಿ ಕಾಲಿಡ್ತಕ್ಕಂಥ ಒಂದು ಸಮಯ ಇತ್ತೆಂದು ಅಕ್ಕ ಮಹಾದೇವಿರವರು ಕೂಡ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಕೊನೆಯದಾಗಿ ಇಡೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಮಾನವರ ಕಲ್ಯಾಣಕ್ಕಾಗಿ ಬಯಸಿದ ಅನುಭವ ಮಂಟಪ, ಜಗತ್ತಿನ ಮೊಟ್ಟ ಮೊದಲನೇ ಪ್ರಜಾಪ್ರಭುತ್ವ ಪಾರ್ಲಿಮೆಂಟ್ ಕೇಂದ್ರ ಬಸವ ಕಲ್ಯಾಣದಿಂದ ತಮ್ಮೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.